ಸಚಿವರಾದ ರಾಮಲಿಂಗ ರೆಡ್ಡಿ ಅವರ ರಾಜೀನಾಮೆ ಜಟಾಪಟಿಗೆ ಬಹುತೇಕ ಇತ್ಯರ್ಥ ಆದ ರೀತಿ ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನೂತನ ಸಚಿವರಂತ ರಾಮಲಿಂಗ ರೆಡ್ಡಿ ಅವರೇ ಟಿವಿನ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜೀನಾಮೆಯ ವಿಚಾರವಾಗಿ ರಾಮಲಿಂಗ ರೆಡ್ಡಿ ಅವರ ನಿರ್ಧಾರ ಏನಾಗಿದೆ ಸರ್? ಈಗ ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿದ್ವಿ. ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನೆಲ್ಲ ಬೇರೆ ಕಡೆ ಇದ್ದೆ. ಮಧ್ಯದಲ್ಲಿ ಇಬ್ಬರು ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಇದೆಲ್ಲ ಕೆಲವು ವಿಚಾರ ಎಲ್ಲ ಮಾತಾಡಿದ್ವಿ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ನಾನು ಅಕ್ಸೆಪ್ಟ್ ಮಾಡಲ್ಲಪ್ಪ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ನೂ 2 ವರ್ಷ ಕಾಲ ಇದೆ, ನೀನು ನಮ್ಮ ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾವು ಉಳಿದಾಗೆ ಈ ಖಾತೆ ಬಗ್ಗೆ ಮುಂದಕ್ಕೆ ಅವರೇ ನೋಡ್ಕೊಳ್ತಾರೆ. ಸರ್, ಈಗ ಅಂದರೆ ರಾಜೀನಾಮೆಯನ್ನು ರಾಮಲಿಂಗ ರೆಡ್ಡಿ ಅವರು ವಾಪಸ್ ತಗೊಳ್ತಾ ಇದ್ದಾರಾ, ಹಿಂಪಡಿತಾ ಇದ್ದಾರಾ, ಹೇಗೆ? ಅವರು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ಈಗ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿದ್ವಿ. ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನೆಲ್ಲ ಬೇರೆ ಕಡೆ ಇದ್ದೆ. ಮಧ್ಯದಲ್ಲಿ ಇಬ್ಬರು ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಇದೆಲ್ಲ ಕೆಲವು ವಿಚಾರ ಎಲ್ಲ ಮಾತಾಡಿದ್ವಿ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ನಾನು ಅಕ್ಸೆಪ್ಟ್ ಮಾಡಲ್ಲಪ್ಪ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ನೂ 2 ವರ್ಷ ಕಾಲ ಇದೆ, ನೀನು ನಮ್ಮ ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾವು ಉಳಿದಾಗೆ ಈ ಖಾತೆ ಬಗ್ಗೆ ಮುಂದಕ್ಕೆ ಅವರೇ ನೋಡ್ಕೊಳ್ತಾರೆ. ಸರ್, ಈಗ ಅಂದರೆ ರಾಜೀನಾಮೆಯನ್ನು ರಾಮಲಿಂಗ ರೆಡ್ಡಿ ಅವರು ವಾಪಸ್ ತಗೊಳ್ತಾ ಇದ್ದಾರಾ, ಹಿಂಪಡಿತಾ ಇದ್ದಾರಾ, ಹೇಗೆ? ಅವರು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ಈಗ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನಿಲ್ಲ.